ಬಿಫೋರ್ ವಿ ಗೋ ಫರ್ದರ್, ನಮ್ಮ ಇವತ್ತಿನ ಕಾಲೇಜು ಸ್ಕೂಲ್ ಹೆಣ್ಮಕ್ಳಿಗೆ ಇವಾಗ ನಾನು ನೆಕ್ಸ್ಟ್ ಕ್ವೆಶನ್ ಕೇಳಿಲ್ಲ ಅಂದರೆ ಬೈತಾರೆ ಅಂತ ಅನ್ಸುತ್ತೆ. ಯಾಕಂದರೆ ವಿಮೆನ್ ಚೀಟಿಂಗ್ ಬಗ್ಗೆ ನಾನು ಮಾತಾಡಲಿಲ್ಲ ಅಂತ ಹೇಳಬಾರ್ದು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ, ಬಿಕಾಸ್ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಿರೋದ್ರಿಂದ ಕಾಲೇಜು ಸ್ಕೂಲ್ ಹೆಣ್ಮಕ್ಳು ಕೂಡ ಈ ರೀತಿ ಹೊಡೆಸ್ಕೊಳ್ಳೋದು, ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿರೋದು ಜಾಸ್ತಿ ಇರೋದ್ರಿಂದ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ವೆನ್ ಯು ಚೂಸ್ ಅ ಪಾರ್ಟ್ನರ್, ಏನು ನೋಡಬೇಕು? ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಬೇಕು, ಫ್ಯಾಮಿಲಿಯಲ್ಲಿ ಲವ್ ನೋಡಬೇಕು ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಏನು ನೋಡಬೇಕಾಗತ್ತೆ? ಆತ ಹೇಗೆ ತನ್ನನ್ನು ತಾನು ರೆಸ್ಪೆಕ್ಟ್ ಮಾಡ್ಕೋತಾನೆ. ಇಷ್ಟೋ ತನಕ ಅದನ್ನೇ ನಾನು ಹೇಳ್ತಾ ಇದ್ದೆ. ಸ್ಮೋಕ್ ಮಾಡೋದು, ಎಕ್ಸೆಸಿವ್ ಡ್ರಿಂಕ್ ಮಾಡೋದು, ಅಥವಾ ಆಕೆ ಅವಳ ಹೆಲ್ತನ್ನು ಸೀರಿಯಸ್ ಆಗಿ ತಗೊಳ್ದಿದ್ರೆ ನಿಮ್ಮನ್ನು ಕೂಡ ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಯಿತಾ? ಹೌ ದೆ ಸ್ಪೆಂಡ್ ದ ಟೈಮ್, ಮೇ ಬಿ ಎಕ್ಸೆಸಿವ್ ಸಮ್ ಅದರ್ ನಾನ್ಸೆನ್ಸ್ ನೋಡೋದಾಗಿರ್ಬಹುದು, ಅಥವಾ ಯುನೋ ಫ್ರೆಂಡ್ಸ್ ಆಗಿರ್ಬೋದು. ಯು ಶೋ ಮಿ ಯೋರ್ ಫ್ರೆಂಡ್ಸ್, ಐಲ್ ಟೆಲ್ ಅಬೌಟ್ ಯು ಅಂತ ಹೇಳ್ತಾರೆ. ಸೊ ಯಾವ ಥರ ಫ್ರೆಂಡ್ಸ್ಗಳಿರ್ತಾರೆ? ಇಫ್ ಯು ಆರ್ ವಿತ್ 9 billionaires ಯು ವಿಲ್ ಬಿ ದ 10th millionaire ಅಂತ. ಇಫ್ ಯು ಆರ್ ವಿತ್ 5 fit people, 6 person ಯು ವಿಲ್ ಬಿ ಅಂತ. ಸೊ ಹಾಗೆ ಆತನ ಸಂಘ ಹೇಗಿರುತ್ತೆ, ಮತ್ತು ಹೇಗೆ ರೆಸ್ಪೆಕ್ಟ್ಫುಲ್ ಆಗಿ ನೋಡು. ಲವ್ ಅನ್ನೋದು ನಾನು ಹೇಳಿದೆ, ಇಟ್ ಇಸ್ ವೆರಿ ಟ್ರಾನ್ಸಾಕ್ಷನಲ್, ಇಟ್ ಇಸ್ ವೆರಿ ಕಂಡೀಷನಲ್. ಹೌ ಟು ಫೈಂಡ್ ಇಟ್ ಸೌಜನ್ಯ? ಡೋಂಟ್ ಜಸ್ಟ್ ಜಂಪ್ ವೆನ್ ಯು ಆರ್ ಇನ್ ಟು ಅ ರಿಲೇಶನ್ಶಿಪ್, ನೀವು ನಿಮ್ಮನ್ನ ನೆಗೆಟಿವ್ ಶೇಡ್ನ ಯಾಕೆ ತೋರಿಸ್ತೀರಿ? ನೋ, ನೀವು ಹೇಳಿದ ಹಾಗೆ ಆಗಲಿ, ನೀವು ಅಫೇರ್ಗಳ ಬಗ್ಗೆ ಮಾತಾಡುವಾಗ ಎಕ್ಸಾಂಪಲ್ ಕೊಟ್ರಿ. 3 hours ಸಿಗ್ತಾರೆ, ಯು ವಿಲ್ ಗೆಟ್ ರೆಡಿ, ಯು ವಿಲ್ ಬಿ ಅ ನೈಸೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಯಾರೂ ಇಷ್ಟು ಚಂದ, ಇಷ್ಟು ಒಳ್ಳೆ ಹುಡುಗಿ ಇಲ್ವೇನೋ ಅಂತ. ಹಾಗೆ ಹುಡುಗರು ಇರ್ತಾರೆ. ಪ್ಯಾಂಪರ್ ಮಾಡೋದು, ಗಿಫ್ಟ್ಗಳನ್ನ ತೊಗೊಂಡು ಹೋಗೋದು, ಡೇಟ್ಗಳನ್ನ ನೆನ್ಪಿಟ್ಕೊಳ್ಳೋದು ಎಲ್ಲ ನೆನಪಿರುತ್ತೆ ಅವರಿಗೆ. ಹೆಂಗೆ ನೆಗೆಟಿವ್ಸ್ ಹೆಂಗೆ ಫೈಂಡ್ ಮಾಡ್ತೀರಿ? ಮ್ಯಾಮ್, ಇವಾಗ ನಾನು ಬರ್ತಾ ಒಂದು ಖಾಲಿ ಸೈಟ್ ನೋಡಿದೆ ಅಲ್ಲಿ. ಓಕೆ. ಸೊ ಇವಾಗ ಸಡನ್ನಾಗಿ ಮನೆ ಕಟ್ಬಿಡಕ್ಕೆ ಸಾಧ್ಯನಾ? ನಾನು ಇಲ್ಲ. ಐ ಇನ್ಶೋರ್ ನಾನು ತಗೋಬೇಕಾದ್ರೂ ಓನರ್ ಯಾರು ಅಂತ ನೋಡ್ತೀನಿ, ಪೇಪರ್ ಆ್ಯಡ್ ಕೊಡ್ತೀನಿ, ಲೀಗಲ್ ಟೀಮಿಗೆ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಹಾಗೆ ನಿಮ್ಮ ಎಮೋಷನ್ ಕೂಡ ಇಟ್ ಇಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ನೋಡಿದ ತಕ್ಷಣ ಪ್ರೀತಿಗೆ ಬಿದ್ದುಬಿಡೋದಲ್ಲ. ಓಕೆ, ಯು ಹ್ಯಾವ್ ಟು ಸಿ ದಟ್ ಪರ್ಸನ್ ಫಾರ್ ಡಿಫ್ರೆಂಟ್ ಸೀಸನ್. ಭಗವದ್ಗೀತೆಯಲ್ಲೂ ಅದೇ ಹೇಳಿರೋದು ಅಲ್ವಾ? ಒಂದು ವ್ಯಕ್ತಿಯನ್ನು 4 ಸೀಸನಲ್ಲಿ ನೋಡಿದಾಗ ಆ ವ್ಯಕ್ತಿತ್ವಗಳನ್ನು ಬರ್ತಾ ಹೋಗುತ್ತೆ. ಸೊ ಅವ್ರು ಎಫರ್ಟ್ ಹಾಕಬೇಕು. ನೀವು ಅವ್ರ ಜೀವನದಲ್ಲಿ ಹೋಗಬೇಕು ಅಂತ ಹೇಳಿದರೆ ಎಫರ್ಟ್ ಹಾಕಬೇಕು. ಸೊ ಇದನ್ನೆಲ್ಲ ಆಸ್ಪೆಕ್ಟ್ಸನ್ನು ನೋಡಿ, ಮತ್ತು ಅವರ ಚೈಲ್ಡ್ಹುಡ್ ವೂಂಡ್ಸನ್ನು ನೋಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನೋಡಿ, ಈಗ ನಾನೇ ನೆಮ್ಮದಿಯಾಗಿದ್ದೀನಪ್ಪ, ಸಿಂಗಲ್ ಆಗಿದ್ದಾಗ ನೆಮ್ಮದಿಯಾಗಿತ್ತು, ಎಷ್ಟೋ ಜನ ಹೇಳ್ತಾರೆ. ಬಟ್ ನೀವು ಯಾವಾಗ ರಿಲೇಷನ್ಶಿಪ್ ಹೋಗ್ತೀರಾ, ನಿಮ್ಮ ಅಂಡರ್ಲೈಯಿಂಗ್ ಇಶ್ಯೂಸ್ ಎಲ್ಲವೂ ಕೂಡ ಸರ್ಫೇಸಿಗೆ ಬರುತ್ತೆ. ನಿಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಆಗಿರ್ಬೋದು, ಟ್ರೋಮಾ ಆಗಿರಬಹುದು, ಇರಿಟೇಷನ್ ಆಗಿರಬಹುದು, ಒಂದು ವ್ಯಕ್ತಿ ಜೊತೆ ಇದ್ದಾಗ ಬರುತ್ತೆ. ನಾನು ಹೇಳಿದ್ರೆ ನೋಡಿ, ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, 90% ಇಟ್ ಇಸ್ ನಾಟ್ ಅಬೌಟ್ ದಟ್ ಆ ವ್ಯಕ್ತಿ ಬಗ್ಗೆ ಅಲ್ಲ, ಅದು ನಿಮ್ಮ ಒಳಗಡೆ ಇರ್ತಕ್ಕಂಥ ಟ್ರಾಮಾ. ಒಂದು ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ ನೋಡು, ನನ್ನ ಪಾರ್ಟ್ನರ್ ಹತ್ರ ನಾನು ಎಕ್ಸೆಸಿವ್ ವ್ಯಾಲಿಡೇಷನ್ ಕೇಳೋದಾಗಿರ್ಬಹುದು, ಅಟೆನ್ಷನ್ ಕೇಳೋದಾಗಿರ್ಬಹುದು, ಲವ್ ಕೇಳೋದಾಗಿರ್ಬೋದು, ಪೊಸೆಸಿವ್ನೆಸ್ ಆಗಿರ್ಬೋದು. ನಾವು ಪೊಸೆಸಿವ್ನೆಸ್ನ ಫ್ಯಾಂಟಸೈಸ್ ಮಾಡ್ತೀವಿ. ಇಟ್ ಇಸ್ ಎ ಬಿಗ್ ರೆಡ್ ಫ್ಲಾಗ್. ಬಿಗ್ ರೆಡ್ ಫ್ಲಾಗ್, ಪೊಸೆಸಿವ್ನೆಸ್. Do you like anyone possessing you? ಕಾಲೇಜ್ ಡೇಸ್ ಅಲ್ಲಿ ಬಹಳ ಖುಷಿ ಕೊಡುತ್ತೆ. ಮೈ ಬಾಯ್ಫ್ರೆಂಡ್ ಇಸ್ ವೆರಿ ಪೊಸೆಸಿವ್ ಅಬೌಟ್ ಮೀ ಅಂತ. ಸಿ, ಪೊಸೆಸಿವ್ನೆಸ್ ಅನ್ನೋದು ವಿ ಡೋಂಟ್ ಲೈಕ್. ಯಾರೋ ಪೊಸೆಷನ್ ಅಂತ ಹೇಳ್ತಾರೆ, ಭೂತ ಮೆಟ್ಕೊಂಡಿದೆ ಅಂತ. ಯು ಲೈಕ್? ನೋ. ಪೊಸೆಸಿವ್ನೆಸ್ ಅನ್ನೋದು ಇಂಥ ಮೂವೀಸ್ ಎಲ್ಲ ನೀವು ನೋಡಿ ಅದನ್ನು ಯು ಫ್ಯಾಂಟಸೈಸ್. ಇಟ್ಸ್ ಸಚ್ ಅ ನೈಸ್ ಫೀಲಿಂಗ್. ಇಟ್ ಇಸ್ ನಾಟ್. ಲವ್ ಇಸ್ ಸಮಥಿಂಗ್ ಯು ಗಿವ್ ಫ್ರೀಡಮ್, ಯು ಎಕ್ಸ್ಪ್ಯಾಂಡ್ ಯುವರ್ ಸೆಲ್ಫ್. ನೋಡಿ, ನೀವು ನೋಡಿದ್ದೀರಾ, ಮದುವೆ ಒಂದು 20-25 ವರ್ಷ ಆದಮೇಲೆ ಗಂಡ ಹೆಂಡತಿ ಒಂದೇ ಥರ ಇರ್ತಾರೆ, ನೋಡಿದ್ದೀರಾ? ಯುನೋ, ಇಟ್ ಸ್ಟಾರ್ಟ್ ಯುವರ್ ಫೇಶಿಯಲ್ ಮಸಲ್ ಸ್ಟಾರ್ಟ್ ಮಿಮಿಕಿಂಗ್ ಅದರ್ ಪರ್ಸನ್. ಮೈಕ್ರೋಬಯೋಮ್ ಅಂತ ಹೇಳ್ತಾರೆ. ಯುವರ್ ಗಟ್ ಇಸ್ ಯುವರ್ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ನಿಮ್ಗೆ ನೋಡಿ, ಈಗ ಎಕ್ಸಾಂಪಲ್, ನಂಗೆ ಇವಾಗ ಈ ಪಾಡ್ಕಾಸ್ಟ್ ಬರೋಕ್ಕಿಂತ ಮುಂಚೆ ಐ ಹ್ಯಾಡ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್. ಮೈ ಗಟ್ ಸೇಸ್ ಆ್ಯಂಡ್ ಯಾವುದೇ ಹೊಸ ಜಾಗಕ್ಕೆ ಹೋದಾಗ ಯು ವಿಲ್ ಹ್ಯಾವ್ ದಟ್ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ಮೈ ಗಟ್ ಫೀಲಿಂಗ್ ಇಸ್ ನಾಟ್ ಪರ್ಮಿಟಿಂಗ್ ಮೀ, ಬಿಕಾಸ್ ಯುವರ್ ಗಟ್ ನೋಸ್ ವಾಟ್ ಇಸ್ ರೈಟ್ ಆರ್ ರಾಂಗ್. ಫಸ್ಟ್ ನಿಮ್ಗೆ ಆ ವ್ಯಕ್ತಿಯನ್ನು ಮೀಟ್ ಆದಾಗ, ಇಫ್ ಯು ಫೀಲ್ ದಟ್ ಬಟರ್ಫ್ಲೈಸ್ ಇನ್ ಯುವರ್ ಸ್ಟಮಕ್ ಆ್ಯಂಡ್ ಯು ಫೀಲ್ ದಟ್ ದೇರ್ಸ್ ಅ ಗ್ರೇಟ್ ಕೆಮಿಸ್ಟ್ರಿ, ರನ್. ಹೌದಾ? ಎಸ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆ ವ್ಯಕ್ತಿನ ನೋಡಿದಾಗ ಪೀಸ್ ಅನಿಸ್ಬೇಕು, ನಿದ್ದೆ ಬರಬೇಕು. ಓಕೆ, ಬಿಕಾಸ್ ಯುವರ್ ಬಾಡಿ ನೋಸ್ ವೇ ಬಿಫೋರ್ ಯು ಸ್ಪೀಕ್. ನೀವು ನೋಡಿ, ಯಾವ್ದಾದ್ರು ಒಂದು ರಾಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳಿ, ಯು ಕೆನ್ ಸ್ಟಾರ್ಟ್ ಗೆಟಿಂಗ್ ಬ್ರೇಕ್ಔಟ್. ಓಕೆ, ಪಿಂಪಲ್ಗಳಾಗುತ್ತೆ, ಹೇರ್ ಫಾಲ್ ಆಗುತ್ತೆ, ಆ್ಯಂಡ್ ಯು ಡೋಂಟ್ ಲುಕ್ ಗುಡ್ ಲೈಕ್ ಹೌ ಯು ವರ್ ಗ್ಲೋಯಿಂಗ್ ಅರ್ಲಿಯರ್. ಇದು ಕೂಡ ನೀವು ನಂಬ್ತಿರ ಬಿಡ್ತೀರ. ಇಟ್ಸ್ ಅನ್ ಅಡಿಕ್ಷನ್ ಟು ವಾಕ್ ಔಟ್ ಆಫ್ ದಿಸ್ ರಿಲೇಷನ್ಶಿಪ್. ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಈಸಿ ಅಲ್ಲ ಆಚೆ ಬರೋದು. ಅದಕ್ಕೆ ಇವಾಗ ನಾನು, ಬಿಕಾಸ್ ಐ ಆಮ್ ಆಲ್ಸೋ ಹೋಲಿಸ್ಟಿಕ್ ಪರ್ಸನ್, ನನ್ನ ಹತ್ರ ಬರ್ತಾರೆ, ಮ್ಯಾಮ್ ಇಸ್ ದಿಸ್ ಟ್ವಿನ್ ಫ್ಲೇಮ್ ಕಾರ್ಮಿಕ್ ರಿಲೇಷನ್ಶಿಪ್? ಇಟ್ಸ್ ನಾಟ್ ಆಲ್ ದಟ್, ಇಟ್ಸ್ ಎ ಚೈಲ್ಡ್ಹುಡ್. ಸೊ ವರ್ಕ್ ಆನ್ ಯುವರ್ ಸೆಲ್ಫ್. ನೋಡು, ಆಯಿತು, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಭಾವನಾ. If I have a child, do I like punishing my children? No, sure, right? We are all children of God. ನಾವೆಲ್ಲ ಭಗವಂತನ ಮಕ್ಕಳು. ಯಾಕೆ ಅನಿಸುತ್ತೆ ನಮಗೆ ದೇವರು ನಮಗೆ ಶಿಕ್ಷೆ ಕೊಡಬೇಕು ಅಂತ? ಪ್ರತಿಯೊಂದು ಪ್ಲಾನೆಟ್, ಎಕ್ಸಾಂಪಲ್ ಸನ್,
ಅದು ನಿಮಗೆ ಸೆಲ್ಫ್ ರೆಸ್ಪೆಕ್ಟನ್ನು ಹೇಳ್ಕೊಡುತ್ತೆ. ಮೂನ್, ಹ್ಯಾವ್ ಯು ಸೀನ್ ಫುಲ್ ಮೂನಲ್ಲಿ, ನ್ಯೂ ಮೂನಲ್ಲಿ ನಿಮ್ಮ ಎಮೋಷನ್ಸ್ ವೇರಿ ಆಗುತ್ತೆ ನೋಡಿದ್ರೆ. ಇವ್ನು ಯಾಕೆ ಹುಚ್ಚುಚ್ಚಂಗೆ ಆಡ್ತಿದ್ದೆ ನಮಾಸ್ ಹತ್ರ ಬಂತಂತ ಹೇಳ್ತಾರೆ, ಕೇಳಿದ್ದೀರಾ? ಯಾಕೆ ಗೊತ್ತಾ? ಸೆರೆಬ್ರಲ್ ಎಪಿನಲ್ ಫ್ಲೂಯಿಡ್ ಅಂತ ನಮ್ಮ ಬ್ರೈನಲ್ಲಿ ಇರುತ್ತೆ. ಆ್ಯಂಡ್ ನಮ್ಮ ಬಾಡಿ 70% ನೀರಿಂದ ಮಾಡಿರ್ತಾರೆ, ಸೊ ನೀರಿಂದ ಇರೋದು. ಸೊ ಮೂನ್ ಯಾವಾಗ ವೇರಿ ಆಗ್ತಾ ಹೋಗುತ್ತೆ, ಪ್ರಾಕ್ಸಿಮಿಟಿ ಆಫ್ ಟುವರ್ಡ್ಸ್ ದಿ ಅರ್ತ್, ನಮ್ಮ ಎಮೋಷನ್ಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಮೂನ್ ಶೋಸ್ ಮೂನ್ ಇಸ್ ಅ ಗಾಡ್ ಆಫ್ ಎಮೋಷನ್, ನಿನ್ನ ಇನ್ನರ್ ರಿಫ್ಲೆಕ್ಷನ್. ಓಕೆ, ಸೊ ಫುಲ್ ಮೂನಲ್ಲಿ ಯು ಕ್ಯಾನ್ ಮ್ಯಾನಿಫೆಸ್ಟ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಲೈಫ್. ಓಕೆ, ದೆನ್ ಬುಧ ಇಸ್ ಅಬೌಟ್ ಕಮ್ಯುನಿಕೇಷನ್, ಯಾವ ಥರ ಮಾತಾಡಬೇಕು. ಬಿಕಾಸ್ ನಮ್ಮ ದೇಹದಿಂದ ಏನೇ ಬರಲಿ ಅದು ದುರ್ವಾಸನೆಯನ್ನು ತರುತ್ತೆ. ನಿಮ್ಮ ಬೆವರಾಗಿರ್ಬೋದು, ಎಂಜಿಲ್ ಆಗಿರ್ಬೋದು, ಎನಿಥಿಂಗ್, ಎನಿ ಲಿಕ್ವಿಡ್ ದಟ್ ಇಸ್ ರಿಲೀಸ್ ಫ್ರಮ್ ಯುವರ್ ಬಾಡಿ ಆರ್ ಎನಿಥಿಂಗ್ ದಟ್ಸ್ ಸ್ಮೆಲ್ ಬರುತ್ತೆ. ಬಾಯಿಂದ ಬರೋದು ಒಂದೇ ಒಂದು ಶಬ್ದ, ಮಾತು, ನಮ್ಮ ವಾಕ್ಚಾತುರ್ಯ. ಅದು ಯಾವತ್ತೂ ಶುದ್ಧವಾಗಿರಬೇಕು. ಬೇರೆಯವರಿಗೆ ನೋವು ಮಾಡೋ ಥರ ಇದ್ರೆ ಮಾತಾಡ್ತಾ ಇರೋದೇ ಬೆಟರ್ ಅಲ್ವಾ. ನೆಕ್ಸ್ಟು ರಾಹು ಇಸ್ ಅಬೌಟ್ ಅಬ್ಸೆಷನ್, ಆಯಿತಾ. ಕೇತು ಇಸ್ ಅಬೌಟ್ ಡಿಟ್ಯಾಚ್ಮೆಂಟ್. ಶನಿ, ಐ ಲವ್ ಶನಿ. ಸೊ ಶನಿ ಈಸ್ ಅ ಲಾರ್ಡ್ ಆಫ್ ಜಸ್ಟಿಸ್. ನೀನು ಹೇಗೆ ಎಕ್ಸಾಂಪಲ್ ನಮ್ಮ ಶಾಸ್ತ್ರದಳು ಹೇಳ್ತಾರೆ ಆಗಮ ಕರ್ಮ ಅಂತ ಹೇಳಿ, ಅದನ್ನು ಕೂಡ ಬದಲಾಯಿಸೋ ಶಕ್ತಿ ನಮಗಿದೆ. ನಮ್ಮ ಲೈಫನ್ನು, ನಾವು ಡೆಸ್ಟಿನಿಯನ್ನು ಕ್ರಿಯೇಟ್ ಮಾಡೋ ಶಕ್ತಿ ನನಗಿದೆ. ಇವತ್ತು ನಾನು ಡಿಸೈಡ್ ಮಾಡಿದರೆ ಐ ಹ್ಯಾವ್ ಟು ಚೇಂಜ್, I have to, work on myself. Taking good care of yourself is also good karma. Because first gift ದೇವ್ರು ನಿಂಗೆ ಏನು ಕೊಟ್ಟಿದ್ದು, ಫಂಕ್ಷನಲ್ ಬಾಡಿ ಅಲ್ವಾ. ಸೊ ಅದನ್ನು ಚೆನ್ನಾಗಿ ನೋಡಿಕೊಂಡ್ರು ಕೂಡ. ಸೊ ನಾವು ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಹಾಕ್ತೀವಿ. ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ಭಗವಂತ ನೀ ಕೊಡೋ 1 kg ತುಪ್ಪ, ಸೌದೆ, ಬಟ್ಟೆ, ಇದರಿಂದ ಯಾವುದನ್ನು ಖುಷಿ ಪಡಲ್ಲ ಅಲ್ವಾ. ಯು ಡೋಂಟ್ ವಾಂಟ್ ದ್ಯಾಟ್. ಸೊ ನೀನು ಮಾಡ್ತಕ್ಕಂಥ ವರ್ಕೌಟ್, ನಿರ್ಮಾಂಸ ದೇಹಾಯ ಅಂತ ಹೇಳ್ತಾರೆ ಶನೀಶ್ವರನ. ಸೊ ಹಾಗಾಗಿ ವರ್ಕೌಟ್ ಮಾಡೋದು, ದಟ್ ಈಸ್ ಅ ರಿಯಲ್ ಸ್ವೆಟ್. ಓಕೆ, ಸೊ ಅಂಥದ್ದು ಮಾರ್ಸ್, ಇಟ್ ಇಸ್ ಅಗೇನ್ ಅಬೌಟ್ ಎಕ್ಸಸೈಸ್ ಮಾಡೋದು. ಸೊ ಎವ್ರಿ ಪ್ಲಾನೆಟ್ ಆರ್ ಎನಿ ಪೊಸಿಷನ್ ಇಟ್ ಈಸ್ ಕಮಿಂಗ್ ಇನ್ ಯುವರ್ ಲೈಫ್ ಟು ಟೀಚ್ ಯು ಲೆಸನ್. ಯಾವಾಗ ಅದನ್ನು ನಾವು ಕಲಿದೇ ಹೋಗ್ತೀವೋ, ಪ್ಯಾಟರ್ನ್, ಯು ಹ್ಯಾವ್ ಯು ಸೀನ್ ಯುವರ್ ಲೈಫ್ ಇಸ್ ಆಲ್ ಅಬೌಟ್ ಪ್ಯಾಟರ್ನ್. ಈಗ ನಾನು ಹೇಳಿದೆ, ನನ್ನ ತಂದೆ ಥರನೇ ನನ್ನ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇರ್ತೀನಿ. ಇಫ್ ಮೈ ಫಾದರ್ ವಾಸ್ ಎಮೋಷ್ನಲಿ ಅನ್ಅವೈಲೇಬಲ್, ನನ್ನ ಪಾರ್ಟ್ನರ್ ಎಮೋಷ್ನಲಿ ಅನ್ಅವೈಲೇಬಲ್ ಇರೋನೇ ಹುಡುಕ್ತಾ ಹೋಗ್ತೀನಿ. ಐ ಅಟ್ರಾಕ್ಟ್ ದ ಸೇಮ್ ಪರ್ಸನ್. ಓಕೆ, ಬಿಕಾಸ್ ಐ ನೋ ದಟ್ ಇಸ್ ಫೆಮಿಲಾರಿಟಿ. ನನಗೆ ಅದು ಐ ಹ್ಯಾವ್ ಬೀನ್ ಯೂಸ್ ಟು ಇಟ್, ಸೊ ಐ ನೋ ಹೌ ಟು ಹ್ಯಾಂಡಲ್. ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆಚೆ ಬರೋದು, ವೆದರ್ ಯು ಲೈಕ್ ದಟ್ ಪರ್ಸನ್ ಆರ್ ಯು ಡಿಸ್ಲೈಕ್, ಇಟ್ ಈಸ್ ವೆರಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಒಳ್ಳೆ ರಿಲೇಷನ್ಶಿಪ್ಪಿಂದ ಪಟ್ನತ ನಾವು ಮರ್ತೋಗ್ಬಿಡ್ತೀವಿ. ಹೆಂಗದು? ಬಿಕಾಸ್ ಇಟ್ಸ್ ಅನ್ ಅಡಿಕ್ಷನ್. ಒಳ್ಳೆ ರಿಲೇಷನ್ಶಿಪ್ ಯಾಕೆ ಅಡಿಕ್ಷನ್ ಆಗಲ್ಲ? ಬಿಕಾಸ್ ದಟ್ ಪರ್ಸನ್ ವಾಸ್ ವೆರಿ ನೈಸ್ ಟು ಮೀ. ನಂಗೆ ಏನು ಚಾಲೆಂಜಸ್ ಇರಲಿಲ್ಲ ಆ ರಿಲೇಷನ್ಶಿಪ್ಪಲ್ಲಿ. ವೆರಿ ಕಾಂಪ್ಲಿಕೇಟೆಡ್ ದಿಸ್ ಇಸ್ ಓಕೆ.